ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ಬೀಳುತ್ತೆ. ಈಗ ಉಗ್ರರ ದಾಳಿ ಕೇವಲ ಪ್ರವಾಸಿಗರ ಮೇಲಾಗಿರತಕ್ಕಂಥ ದಾಳಿಯಲ್ಲ, ಇದು ಜಮ್ಮು ಕಾಶ್ಮೀರದ ಸ್ಥಳೀಯರ ಬದುಕಿನ ತುತ್ತಿನ ಚೀಲದ ಮೇಲಾಗಿರ್ತಕ್ಕಂತಹ ಬಂದೂಕಿನ ದಾಳಿ. ಇದು ತುತ್ತಿನ ಚೀಲಕ್ಕೆ ಹೊಡೆಯೋದು ಹೇಗೆ ಅಂದರೆ ಹೀಗೆ, ಅಲ್ಲಿನ ಸ್ಥಳೀಯರಿದ್ದಾರಲ್ಲ, ಪ್ರವಾಸೋದ್ಯಮ ದೊಡ್ಡ ಆದಾಯದ ಮೂಲ ರೀ ಜಮ್ಮು ಕಾಶ್ಮೀರದವ್ರಿಗೆ. ಯಾರು ಹ್ಞೂ ಅಂದರೂ ಅಷ್ಟೇ, ಯಾರು ಹ್ಞೂ ಅಂದರೂ ಅಷ್ಟೇ. ಅದು ಮೂರನೇ ಒಂದು ಭಾಗದ ಆದಾಯ ಇಲ್ಲಿಂದನೇ ಬರಬೇಕು ಅವ್ರಿಗೆ. ಜೊತೆಗೆ ಇನ್ಸ್ಟಂಟ್ ಇನ್ಕಮ್ ಅಲ್ಲ ಅದು, ಇನ್ಸ್ಟಂಟ್. ಪ್ರವಾಸಿಗರು ಬಂದರೆ ನಂಗೆ ದುಡ್ಡು, ಇವತ್ತು ಬಂದ್ರೆ 6 ಜನಕ್ಕೆ ನಾನು ಊಟ ಹಾಕಿದ್ನ ನನಗೆ ದುಡ್ಡು, ಕುದುರೆ ಹತ್ತಿಸ್ಕೊಂಡು ಹೋದ್ನ ನನಗೆ ದುಡ್ಡು, ಅವತ್ತೇ ಆಗಲೇ ಅಲ್ಲೇ ಡ್ರಾ. ಬಿಟ್ಟುಬಿಟ್ರೆ ಇನ್ಯಾವುದೋ ಬೆಳೆ ಬೆಳಿತೀನಿ, ಇನ್ನೇನೋ ವ್ಯಾಪಾರ ಮಾಡ್ತೀನಿ ಅಂದರೆ ಬೆಳೆ ಬೆಳಿಬೇಕು, ತುಂಬ ದಿನಗಳಾಗ್ತವೆ, ಬರಬೇಕು, ಕಟಾವು ಮಾಡಬೇಕು, ಮಾರಬೇಕು, ತುಂಬ ದಿನಗಳಾಗ್ತವೆ. ಇನ್ಸ್ಟಂಟ್ ಇನ್ಕಮ್. ವಾಣಿಜ್ಯ ಬೆಳೆಗಳು ಅಂತ ಮಾತಾಡ್ತಾರಲ್ಲ ನಾವು, ಬೆಳೆಗಳ ಮಧ್ಯದಲ್ಲಿ ಹಣಕ್ಕೋಸ್ಕರ ಅವತ್ತು ನನಗೆ ಹಣ ಸಿಗ್ತಾ ಇದೆ. ಇದರಿಂದ ಆಹಾರದ ಬೆಳೆ ಬೇರೆ, ವಾಣಿಜ್ಯ ಬೆಳೆಗಳು ಬೇರೆ. ಅನೇಕವೆಲ್ಲ ಕಮರ್ಷಿಯಲಿ ಯೂಸ್ ಆಗುವಂಥ. ಈಗ ಹತ್ತಿ ಬೆಳಿತಾನೆ ಒಬ್ಬ ಮನುಷ್ಯ, ವಾಣಿಜ್ಯ ಬಟ್ಟೆ ಇರ್ತದೆ, ಅದು ಮಾರ್ತೀನಿ, ತಿನ್ನಲ್ವಲ್ಲ ಹತ್ತಿನ. ಸೊ ಈ ಥರ ಏನೋ ಒಂದು ಇತ್ತಲ್ಲಿ. ಈಗ ನೋಡಿ, ಸ್ಥಳೀಯರ ಬದುಕಿನ ಜೀವನೋಪಾಯದ ಮೇಲಿನ ಗುಂಡಿನ ದಾಳಿ ಇದು. ಅಲ್ಲಿನ ಜನ ಬೇರೆ, ಉಗ್ರಗಾಮಿಗಳು ಬೇರೆ, ಸಮುದಾಯಗಳು ಬೇರೆ, ಧರ್ಮ ಬೇರೆ, ಉಗ್ರಗಾಮಿಗಳು ಬೇರೆ. ಅಲ್ಲೆಲ್ಲ ಜನ ಹಾಗೇನಾ? ನೋ. ಅಲ್ಲಿ ಹೇಳ್ತಾರೆ, ಈಗ ನಮ್ಮ ಫೋನಲ್ಲಿ ಮಾತಾಡಿದವರೆ ಹೇಳ್ತಾ ಇದ್ರಲ್ಲ, ಸರ್ ಇಲ್ಲಿ ಜನನೇ ಬೇರೆ, ಇವರ ಆತಿಥ್ಯ ಅದ್ಭುತವಾಗಿರುತ್ತೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮನ್ನು, ಗಾಬರಿ ಆಗಬೇಡಿ ಅಂತ ಹೇಳ್ತಾರೆ. ಅವರೇ ಬೇರೆ ಸರ್, ಇಲ್ಲಿರೋದೇ ಬೇರೆ. ಟೆರರಿಸ್ಟ್ಗಳು ಬೇರೆ, ಅವ್ರ ಕತೆ ಅವ್ರಿಗೆ ಮಾಡಿದ್ರು, ಹೊರಟರು, ಮುಗೀತು ಅವ್ರ ಕತೆ. ಮುಂದಿನ 2 ವರ್ಷಕ್ಕೆ ಬಹಳ ಕಷ್ಟ ಆಗುತ್ತೆ ಅಂಥೇಳಿ. 1 ವರ್ಷಕ್ಕೆ ಕನಿಷ್ಠ 2 ಕೋಟಿಗಿಂತ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ ಇಲ್ಲಿ. ವರ್ಷದ 365 ದಿನ ಕೂಡ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರ ಬರ ಇರಲ್ಲ. ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಪ್ರತಿ ಪ್ರವಾಸಿಗರಿಂದ ಕನಿಷ್ಠ ಅಂತ ಹೇಳಿದ್ರು ಒಬ್ಬ ಪ್ರವಾಸಿಗ 40,000 ರೂಪಾಯಿ ಅಂತೂ ಜಮ್ಮು ಕಾಶ್ಮೀರಕ್ಕೆ ಖರ್ಚು ಮಾಡ್ತಾನೆ. ಇದೇ ಲೆಕ್ಕಾಚಾರದ ಪ್ರಕಾರ ಹೋದರೆ ವರ್ಷಕ್ಕೆ 80,000 ಕೋಟಿ ಆದಾಯ ಇದೆ. ಕಾಶ್ಮೀರದ ತಲಾ ಆದಾಯದ 1/3 ಭಾಗ ಈ ಪ್ರವಾಸದಿಂದನೇ ಬರುತ್ತೆ. ಇದೇ ಆದಾಯದಿಂದ ಜಮ್ಮು ಕಾಶ್ಮೀರ ಜನ ಬದುಕ್ತಾ ಇದ್ದಾರೆ. ಬಹುತೇಕ ಪ್ರವಾಸ ಏನ್ರಿ ಇನ್ನೇನು ಇಲ್ವೇ ಇಲ್ವೋ ಅವ್ರಿಗೆ, ಅವರೆಲ್ಲ ಆ್ಯಪಲ್ ಮಾರಲ್ವಾ? ಮಾರ್ತಾರೆ ನಿಜ. ಈ ಆದಾಯನೂ ಬೇಕಲ್ಲ ಮನುಷ್ಯನಿಗೆ. ಜೀವನೋಪಾಯ ಬೇರೆ, ಜೀವನ ಮಟ್ಟ ಸುಧಾರಣೆ ಬೇರೆ, ತಲಾ ಆದಾಯದ ಹೆಚ್ಚಳ ಬೇರೆ. ಬಹುತೇಕ ಪ್ರವಾಸಿಗರಿಂದ ಬರತಕ್ಕಂಥ ದುಡ್ಡಿನಿಂದಾನೇ ಕಾಶ್ಮೀರಿಗಳು ಬದುಕ್ತಾರೆ. ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಕನಿಷ್ಠ 2 ವರ್ಷ ಪ್ರವಾಸಿಗರು ಭೇಟಿ ಕೊಡಲ್ಲ. ಜನಸಂಖ್ಯೆ, ಜಮ್ಮು ಕಾಶ್ಮೀರ ಜನಸಂಖ್ಯೆ ಸುಮಾರು 1.38 ಕೋಟಿ, 1,38,00,000. ಹೆಚ್ಚಿನ ಸಂಖ್ಯೆಯವರು ಮುಸ್ಲಿಂ ಸಮುದಾಯದವರು ಇದ್ದಾರೆ ಇಲ್ಲಿ. ಕಾಶ್ಮೀರ ಕಣಿವೆಯಲ್ಲಿ 75 ಲಕ್ಷ ಜನ ವಾಸ ಮಾಡ್ತಾರೆ. ಜಮ್ಮು ಪ್ರಾಂತ್ಯದಲ್ಲಿ 60 ಲಕ್ಷ ಜನ ವಾಸ ಮಾಡ್ತಾರೆ. ಜಮ್ಮು ಕಾಶ್ಮೀರದ ವಿಸ್ತೀರ್ಣ 42,241 ಚದರ ಕಿಲೋಮೀಟರ್ಗಳು. ದಾಳಿ ನಂತರ 1 ಲಕ್ಷ ಪ್ರವಾಸಿಗರು ಕಾಶ್ಮೀರದ ಟೂರನ್ನು ಕ್ಯಾನ್ಸಲ್ ಮಾಡಿದ್ದಾರೆ.